ನಾನು ಋಷಿತ್ ಶೆಟ್ಟಿ, ಈ ಸಿನಿಮಾದ ನಿರ್ದೇಶಕ. ಸೊ ಹೇಗಿತ್ತು ಸಿನಿಮಾ? ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ನಮಗೆ ನಾಳೆ ಅಂದರೆ ಮುಂದಿನ ಶೋಗಳಿಗೆ ಇಂಪಾರ್ಟೆಂಟ್ ಏನು ಅಂದರೆ ನೀವುಗಳು ಏನು ನಾಳೆ ಹೋಗಿ ರಿವ್ಯೂಸ್ನ ಕೊಡ್ತೀರಾ, ಸಿನಿಮಾದ ಬಗ್ಗೆ ಏನು ಬರೀತೀರಾ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ನಿಮ್ಗೆ ಏನು ಅನಿಸಿದೆ ದಯವಿಟ್ಟು ಆ ರಿವ್ಯೂಸ್ನ ಶೇರ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ. ಹಾಗೆ ಒಂದಿಷ್ಟು ಜನಕ್ಕೆ ಹೇಳಿ ಸಿನಿಮಾ ಇಷ್ಟ ಆಗಿದೆ ಸಿನಿಮಾ ನೋಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಟೀಮ್ ಇಲ್ಲಿದೆ. ದಿಸ್ ಇಸ್ ಚೈತ್ರ ಆಚಾರ್, ಋತ್ವಿಕ್ ಪಟದ್ ಅವರು, ನಮ್ಮ ಪ್ರೊಡ್ಯೂಸರ್ ನಿಶಾಂತ್ ಸರ್, ಶಿಲ್ಪಾ ಮೇಡಮ್, ಹಾಗೆ ಸೋನುಗೌಡ ಅವರು, ಜ್ಯೋತಿಷ್ ಶೆಟ್ಟಿ ಅವರು, ಸ್ವರಾಜ್, ವರದರಾಜ್ ಕಾಮತ್ ಆರ್ಟ್ ಡೈರೆಕ್ಟರ್, ವರ್ಷ ಕಾಸ್ಟ್ಯೂಮ್ ಡಿಸೈನರ್, ಶಿವಸೇನಾ ಅವರು ಡಿಒಪಿ, ಅಂಡ್ ಸುದಿ ಆರ್ಯನ್ ರೈಟರ್. ಸೊ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್. ಹಾಯ್ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಅಂದ್ರೆ ಇದು ವೆರಿ ಅನ್ಯೂಶುವಲ್ ಲವ್ ಸ್ಟೋರಿ ಅಂತ ಗೊತ್ತು, ಬಟ್ ತುಂಬಾ ಇಷ್ಟಪಟ್ಟು ಎಲ್ಲರೂ ತುಂಬಾ ಡೆಡಿಕೇಶನ್ ಇಟ್ಟು ಮಾಡಿದೀವಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ. ಪ್ಲೀಸ್ ರಿವ್ಯೂಸ್ ಹಾಕಿ, ಕತೆ ಬಿಟ್ಕೊಡ್ಬೇಡಿ, ಯಾರು ವಿಲನ್ ಅಂತ ಹೇಳ್ಬೇಡಿ, ಬಟ್ ನಿಮ್ಗೆ ಹೇಗೆ ಇಷ್ಟ ಆಯ್ತು ಅಂತ ಪ್ಲೀಸ್ ರಿವ್ಯೂಸ್ ಹಾಕಿ, ಸೊ ದಟ್ ನಮಗೆ ಹೆಚ್ಚಿನ ಶೋಸ್, ಹೆಚ್ಚಿನ ಜನ ಬಂದು ನೋಡಕ್ಕೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಲವ್ ಯು ಆಲ್. ಎಲ್ರಿಗೂ ನಮಸ್ತೆ. ಸಿನಿಮಾ ಹೇಗೆ ಅನಿಸ್ತು? ಥ್ಯಾಂಕ್ ಯು. ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ ಅವ್ರಿಗೆ ಹೇಳಕ್ ಹೋಗ್ಬೇಡಿ. ಇಷ್ಟ ಆಗಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಶೇರ್ ಮಾಡಿ. ನಾಳೆ ನಮ್ಮ ಓಪನಿಂಗ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ನೋಡಿ ತುಂಬ ಸೂಪರ್ ಆಗಿತ್ತು. ಸಖತ್ತಾಗಿತ್ತು ಸಿನಿಮಾ ಮಾತ್ರ. ಚೆನ್ನಾಗಿದೆ, ಮೆಸೇಜ್ ಚೆನ್ನಾಗಿದೆ, ಮೂವಿದು ಚೆನ್ನಾಗಿದೆ, ಸಖತ್ತಾಗಿ ಮಾಡಿದ್ದಾರೆ, ಎಲ್ಲ ಚೆನ್ನಾಗಾಗಿದೆ. ಫೈಟಿಂಗ್ಸ್ ಮಾತ್ರ, BGM ಎಲ್ಲದೂ ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ. ಫ್ಯಾಮ್ಲಿ, ಫೈಟು, ಫ್ರೆಂಡ್ಸು, ಲವ್ ಎಲ್ಲ ಚೆನ್ನಾಗಿದೆ. ಫಿಲಮ್ ನೋಡತಕ್ಕಂಗೆ ಇದೆ. ಹುಡುಗರು ದೊಡ್ಡವರು ಎಲ್ಲ ನೋಡ್ಬೋದು, ಎಲ್ಲ ಫ್ಯಾಮ್ಲಿ ಒಟ್ಟಿಗೆ ನೋಡ್ಬೋದು. ಓಕೆ, ಥ್ಯಾಂಕ್ ಯು. ಸೂಪರ್ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ. ಅದರಲ್ಲೂ ಋತ್ವಿಕ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಇದು ಭಾಳಷ್ಟು ಈಗಿನ ಏಜ್ ಅವರಿಗೆ ಬೇಕಾಗಿರೋದು, ಕಪಲ್ಸ್ಗೆ ಅಂತ ಹೇಳ್ಬೋದು. ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಆಫ್ಕೋರ್ಸ್ ಹೀರೋ ತುಂಬ ಚೆನ್ನಾಗಿದೆ ಮೂವಿ. ಸೊ ಇಟ್ಸ್ ನಾಟ್ ಅನ್ ಯೂಶುವಲ್ ಲವ್ ಸ್ಟೋರಿ. ಸೊ ಐ ಲೈಕ್ ದಿಸ್ ಮೂವಿ. ಥ್ಯಾಂಕ್ ಯು. ಸರ್ ತುಂಬ ಚೆನ್ನಾಗಿದೆ ಸರ್. ಸ್ಟೋರಿ ಎಲ್ಲ ಸೂಪರ್ ಆಗಿದೆ. ಹೊಸ ಪ್ರತಿಭೆ ಬೆಳಿಬೇಕು, ನಿಮಗೆ ಕ್ಯೂರಿಯಾಸಿಟಿ ಇರುತ್ತೆ ಸರ್. ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಸೂಪರ್ ಆಗಿತ್ತು. ಸೆಕೆಂಡ್ ಹಾಫ್ ಸೂಪರ್, ತುಂಬ ಚೆನ್ನಾಗಿದೆ. ಯಾರು? ಚೇತು. ಓಕೆ, ತುಂಬ ಚೆನ್ನಾಗಿತ್ತು. ಅವ್ರ ಮಾವ ಕ್ಯಾರೆಕ್ಟರು ತುಂಬ ಇಷ್ಟ ಆಯಿತು ನನಗೆ. ಎಲ್ಲರೂ ನೋಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅನ್ಎಕ್ಸ್ಪೆಕ್ಟೆಡ್. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್ ಮೂವಿ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಎಲ್ಲರೂ ಕೂತ್ಕೊಂಡು ಫ್ಯಾಮಿಲಿ ನೋಡೋಂಥ ಮೂವಿ ಆಗಿದೆ. ನೈಸ್ ಮೂವಿ. ಥ್ಯಾಂಕ್ ಯು. ಚೆನ್ನಾಗಿತ್ತು. ತುಂಬ ಇಷ್ಟ ಆಯಿತು. ಎಲ್ಲರೂ ಇಷ್ಟನೇ ಆದರು. ಕತೆ ತುಂಬ ಇಷ್ಟ ಆಯಿತು ಸರ್. ಫಿಲಮ್ ಮಾತ್ರ ಚೆನ್ನಾಗಿದೆ. ಲೈಕ್ ಓವರಾಲ್ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಮಾತ್ರ ಇನ್ನೂ ಕನೆಕ್ಟ್ ಆಗುತ್ತೆ ನಿಮಗೆ. ಫಸ್ಟ್ 20 ಮಿನಿಟ್ಸ್ ತಾಯಿ ಸೆಂಟಿಮೆಂಟ್ ಆಗಿರೋದು, ಆ್ಯಂಡ್ ಸೆಕೆಂಡ್ ಹಾಫ್ ತುಂಬ ಕನೆಕ್ಟ್ ಆಗ್ತೀರಾ. ಸೊ ಓವರಾಲ್ ಒಳ್ಳೆ ಚೆನ್ನಾಗಿದೆ. ಬಂದೆಲ್ಲ ಫಿಲಮ್ ನೋಡಿ, ಚೆನ್ನಾಗಿದೆ. ಹೊಸಬರು ಬಂದು ಸಪೋರ್ಟ್ ಮಾಡಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. Marvelous, mind-blowing, extraordinary, can't say in words. Direction is too good, acting is marvelous, production values are too good. Yeah, it's good, very good, must watch. ಚೆನ್ನಾಗಿದೆ. ಹಾಂ, ಚೆನ್ನಾಗಿದೆ. ಲವ್ ಸ್ಟೋರಿ ಚೆನ್ನಾಗಿದೆ. It was nice. It was very nice. It was something different, and in every step there was something. We had that curiosity everywhere. It was good. Yeah, nice movie. Hero ತುಂಬ ಚೆನ್ನಾಗಿ ಮಾಡಿದ್ರು. It was nice, good movie. Thanks. Music ಎಲ್ಲ ಹೇಗೆ? Yeah, it was good. Like traditional, it was nice. ನೈಸ್ ಫಿಲ್ಮ್. ಮೆಟಫರಿಕಲಿ ಗ್ರೇಟ್ ಫಿಲ್ಮ್. ಥ್ಯಾಂಕ್ ಯು. ಸೂಪರ್ ಆಗಿದೆ. ಸೆಕೆಂಡ್ ಹಾಫ್ ಅಂತೂ ಸೂಪರ್ ಆಗಿದೆ. ಎಮೋಷ್ನಲಿ ಟಚ್ ಆಗಿದೆ. ಹಾಂ, ಎಕ್ಸೆಪ್ಟ್ ಇಲ್ಲ, ಮೂವಿ ಕರೆಕ್ಟಾಗಿದೆ. ಹೆಂಗೆ ಇರಬೇಕು ಆ ಥರನೇ ಇದೆ. ಸಖತ್ತಾಗಿದೆ.
ಅಂದರೆ ಎಮೋಷ್ನಲಿ ಟಚ್ ಆಗುತ್ತೆ, ಸೂಪರ್ ಆಗಿದೆ ಮೂವಿ, ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಚೆನ್ನಾಗಿದೆ, ಇಷ್ಟ ಆಯಿತು. ಚೆನ್ನಾಗಿತ್ತು, ಫ್ಯಾಮಿಲಿ ಸಿನಿಮಾ ನೋಡ್ಬೋದು, ಚೆನ್ನಾಗಿದೆ. ಮೂವಿ ಮಾತ್ರ ಸಖತ್ ಫ್ಯಾಮಿಲಿ ಕಂಟೆಂಟ್ ಇರೋ ಫಿಲ್ಮ್ಸ್. ಜಸ್ಟ್ ಇವಾಗ ನೋಡ್ಕೊಂಡು ಬಂದ್ವಿ, ಯಾಕಂದರೆ ಪ್ರೀಮಿಯರ್ ಶೋ ಇನ್ನು ನಾಳೆ ನಾವು ಫ್ಯಾನ್ ಶೋ ಅವು ಇರ್ತವೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಫಿಲ್ಮ್ ನೋಡಿ. ಈ ಥರ ಫ್ಯಾಮ್ಲಿ ಮಾರ್ಲಮಿ ಫಿಲ್ಮ್ ಅಂದರೆ ಒಂದು ಚೆನ್ನಾಗಿರೋ ಕಂಟೆಂಟ್ ಇರೋ ಫಿಲ್ಮ್ ಇದೆ. ಎಲ್ಲರೂ ಫ್ಯಾಮ್ಲಿ ಸಮೇತ ಬಂದು ಫಿಲ್ಮ್ ನೋಡಿ ಅಂತ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೋದು. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ಸೂಪರ್. ಇಟ್ಸ್ ರಿಯಲಿ ನೈಸ್ ಸರ್, ಎಲ್ಲರೂ ನೋಡ್ಬೋದು, ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಮಂಗಳೂರು ಹುಲಿಗಳನ್ನು ನೋಡ್ಬೋದು, ಸಖತ್ ಎಂಜಾಯ್ ಮಾಡಿದ್ದೀವಿ, ಸಖತ್ ಫಿಲಮ್, ಎಲ್ಲ ನೋಡಿ. ಈಗಷ್ಟೇ ಹೇಳಿದೆ ನಾನು, ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ನೋಡ್ಬೋದು. ಎಂಟರ್ಟೈನ್ಮೆಂಟ್ ಇದೆ, ಫೈಟ್ ಇದೆ, ನಿಮ್ಗೆ ಯಾವ ಎಲಿಮೆಂಟ್ಸ್ ಬೇಕು ಎಲ್ಲ ಎಲಿಮೆಂಟ್ಸ್ ಇದೆ, ಫುಲ್ ಧಮಾಕ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲ ಪ್ರತಿಯೊಂದು ಸೀನು ನನಗೆ ಕನೆಕ್ಟ್ ಆಗುತ್ತೆ, ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಖಂಡಿತ ಪ್ಲೀಸ್ ಥಿಯೇಟ್ರಿಗೆ ಬಂದು ನೋಡಿ. ಒಳ್ಳೆ ಮೂವೀಸ್ ಬರ್ತಾ ಇಲ್ಲ ಅಂತ ಹೇಳ್ತೀರಾ, ಖಂಡಿತ ಬರುತ್ತೆ, ಬಂದು ನೋಡಬೇಕು. ಬರೀ ಫೋನಲ್ಲೇ ಕುತ್ಕೊಂಡು ನೋಡೋದಲ್ಲ, ಈ ಥರ ಬಂದು ಸಪೋರ್ಟ್ ಮಾಡಿ ಎಲ್ರಿಗೂ. ಸೊ ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ. ಆ್ಯಂಡ್ ಒಳ್ಳೆ ಸ್ಟೋರಿ, ತುಂಬ ಡಿಫ್ರೆಂಟ್ ಆಗಿದೆ, ಎಲ್ಲೂ ಬೋರ್ ಹೊಡೆಯಲ್ಲ ನಿಮಗೆ. ವೆರಿ ನೈಸ್ಲಿ ಡನ್. Hi. Being a Mangalorean, ಒಂದು ಪ್ರೌಡ್ ಫೀಲ್ ಏನು ಅಂದರೆ, ಮೇಕಪ್ ಹಾಕ್ಕೊಂಡು ಒಂದು 5-10 ನಿಮಿಷ ನಿಲ್ಲೋದೇ ತುಂಬ ದೊಡ್ಡ ಕಷ್ಟದ ಕೆಲಸ. ಟೈಗರ್ ಅಂದರೆ ಹುಲಿ ಕುಣಿತ ಅಂದರೆ ಈಸಿ ಆಗಿರೋಂಥ ವಿಷಯ ಅಲ್ವೇ ಅಲ್ಲ. ಆ ಟಾಪಿಕ್ನ ತಗೊಂಡು ಸಿನಿಮಾ ಮಾಡೋದು ಈಸಿ ಟಾಸ್ಕ್ ಅಲ್ವೇ ಅಲ್ಲ. ನನ್ನ ಸಿನಿಮಾ ಎಕ್ಸ್ಪೀರಿಯನ್ಸ್ ನಾನು ಹೇಳಬೇಕು ಅಂದರೆ ಚೆನ್ನಾಗಿದೆ. ನೀವು ಬನ್ನಿ, ಸಿನಿಮಾ ನೋಡಿ, ಒಳ್ಳೆ ಸಿನಿಮಾ ಬಂದಾಗ ಎಲ್ಲರೂ ಸಪೋರ್ಟ್ ಮಾಡೋಣ. ಥ್ಯಾಂಕ್ ಯು. ಏನಂತ ಕೇಳ್ತೀರಾ, ಥಿಯೇಟ್ರಲ್ಲಿ ಎಷ್ಟೋ ಸಿನಿಮಾಗಳನ್ನ ಮಿಸ್ ಮಾಡ್ಕೊಂಡಿರ್ತೀರಾ. ಆ ಸಿನಿಮಾಗಳನ್ನ OTT ಪ್ಲಾಟ್ಫಾರ್ಮಲ್ಲಿ ನೋಡಿರ್ತೀರಾ, ಅಯ್ಯೋ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡಲ್ಲ ಅಂತ ಸಾಯ್ತಾ ಇರ್ತೀರಾ. ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ನನಗೆ ಮಾತಾಡೋಕ್ಕೂ ಆಗ್ತಾ ಇಲ್ಲ, ಗಂಟ್ಲು ಕಟ್ತಾ ಇದೆ. ಇವಾಗಲೂ ಹಾರ್ಟ್ ಬೀಟ್ ಜಾಸ್ತಿಯಾಗಿ ಹೊಡಿತಾನೆ ಇದೆ, ಅಷ್ಟು ಚೆನ್ನಾಗಿದೆ ಮೂವಿ. ಥಿಯೇಟ್ರಿಗೆ ಬಂದು ಮೂವಿ ನೋಡಿ, ಆಮೇಲೆ ನಿಮಗೆ ಅರ್ಥ ಆಗುತ್ತೆ. ಇಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ ಸರ್ ಮೂವಿ. ಸ್ಟೋರಿ ತುಂಬ ಗ್ರಿಪ್ ಆಗಿ ತುಂಬ ಚೆನ್ನಾಗಿದೆ, ನೋಡ್ಬೋದು ಆರಾಮಾಗಿ. ಎಲ್ಲ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡ್ಕೊಂಡು ನೋಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಸ್ಟೋರಿ ಎಲ್ಲ ಚೆನ್ನಾಗಿ ನರೇಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಮೂವಿ ಸಕ್ಕತ್ತಾಗಿದೆ. ಇಂಥ ಒಳ್ಳೆ ಕನ್ನಡ ಮೂವಿನೂ ಸಹ ಥಿಯೇಟರಿಗೆ ಬಂದು ನೋಡಿಲ್ಲ ಅಂದರೆ ನೋಡ್ದಲ್ಲೇ OTT ನೋಡೋರಿಗೆ ಲಾಸ್ ಅಂತ ಹೇಳ್ಬೋದು. ದಯಮಾಡಿ ಚೈತ್ರ ಅವ್ರ ಆ್ಯಕ್ಟಿಂಗ್ ಆಗಲಿ, ರಿತ್ವಿಕ್ ಅವ್ರ ಆ್ಯಕ್ಟಿಂಗ್ ಆಗಲಿ ಸೂಪರ್ಬ್ ಆಗಿದೆ. ಇಂಥ ಮೂವಿನೂ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ಫ್ಯೂಚರಲ್ಲಿ ನಾವು ಬೇರೆ ಲ್ಯಾಂಗ್ವೇಜಸ್ ಮೂವಿನ ಕನ್ನಡ ವಾಯ್ಸ್ ಡಬ್ಬಿಂಗಲ್ಲಿ ಮನೇಲಿ ಕುತ್ಕೊಂಡು ನೋಡಬೇಕಾಗುತ್ತೆ. ದಯಮಾಡಿ ಎಲ್ಲರೂ ಮಾರ್ನಮಿ ಮೂವಿ ನೋಡಿ. ಥ್ಯಾಂಕ್ ಯು. ಸೊ ಈಗ ತಾನೇ ಮಾರ್ನಮಿ ಮೂವಿ ನೋಡ್ಕೊಂಡು ಈಗ ತಾನೇ ಮಾರ್ನಮಿ ಮೂವಿನ ನೋಡ್ಕೊಂಡು ಬಂದೆ. ತುಂಬ ಇಂಟೆನ್ಸ್ ಆಗಿತ್ತು ಮೂವಿ. ನನಗೆ ರಿತ್ವಿಕ್ ಮತ್ತು ಚೈತ್ರ ಅವ್ರದ್ದು ಏನೋ ಕೆಮಿಸ್ಟ್ರಿ ತುಂಬ ಇಷ್ಟ ಆಯಿತು ಫಸ್ಟ್ ಹಾಫಲ್ಲಿ. ಸೆಕೆಂಡ್ ಹಾಫಲ್ಲಿ ಐ ಲೈಕ್ ವಾಟ್ ಚೈತ್ರ ಆಚಾರ್ ಡಿಡ್. ಆಮೇಲೆ ಸೆಕೆಂಡ್ ಹಾಫಲ್ಲಿ ರಿತ್ವಿಕ್ ಅವ್ರದ್ದು ಪರ್ಫಾರ್ಮೆನ್ಸ್ ತುಂಬ ಇಂಟೆನ್ಸ್ ಆಗಿತ್ತು. ಆಮೇಲೆ ಓವರ್ ಆಲ್ ಏನೋ ಫುಲ್ಲಿ ಎಮೋಷನ್ ಪ್ಯಾಕ್ಡ್ ಆಗಿತ್ತು. ಲೈಕ್ ಐ ಆಮ್ ಔಟ್ ಆಫ್ ವರ್ಡ್ಸ್ ನಾವು. ಲೈಕ್ ಸ್ವಲ್ಪ ಜಾಸ್ತಿ ಇಂಟೆನ್ಸ್ ಆಗಿತ್ತು ಅನಿಸ್ತು ನನಗೆ ಮೂವಿ. ಆ್ಯಂಡ್ ದೆನ್ ತುಂಬ ಸ್ಲೋ ಪೇಸಲ್ಲಿ ಮೂವ್ ಆಗ್ತಿದೆ ಅಂತ ಅನ್ಸಿದ್ರು ಮಧ್ಯೆ ಸಾಂಗ್ಸ್ ಎಲ್ಲ ಬಂದು. ಆ್ಯಂಡ್ ಇಟ್ ರಿಕ್ವೈರ್ಡ್ ಏನೋ ಅಷ್ಟು ಆ ಪೇಸ್ ಬೇಕಾಗಿತ್ತು ಅಂತ ಅನ್ನಿಸ್ತು. ಯಾ, ದಟ್ಸ್ ಆಲ್. ಐ ಮೀನ್ ಈ ವರ್ಷ ನಾನು ನೋಡಿದ್ದು ಮೊದಲನೇ ಫಿಲ್ಮ್ ಇದು. ಐ ಆಮ್ ವೆರಿ ಹ್ಯಾಪಿ ದಟ್ ಐ ಕೇಮ್ ಆ್ಯಂಡ್ ವಾಚ್ ದಿಸ್. ನನಗೆ ಫಸ್ಟ್ ಹಾಫಲ್ಲಿ ಚೈತ್ರ ದೀಕ್ಷಾ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಆಮೇಲೆ ಸೆಕೆಂಡ್ ಹಾಫಲ್ಲಿ ಚೇತು ಕ್ಯಾರೆಕ್ಟರ್ ತುಂಬ ಹತ್ತಿರ ಆಯಿತು. ಯಾ, ಸೊ ಇಟ್ಸ್ ಏನೋ ಸಖತ್ ಮೂವಿ, ವಂಡರ್ಫುಲ್ ಮೂವಿ. ಐ ಥಿಂಕ್ ಎಲ್ಲರೂ ಕೂತು ನೋಡುವಂಥ ಮೂವಿ. ಸ್ವಲ್ಪ ಎಮೋಷ್ನಲಿ ಇಂಟೆನ್ಸ್ ಆಗಿತ್ತು. ಆ್ಯಂಡ್ ಯಾ, ಐ ರಿಯಲಿ ಎಂಜಾಯ್. ಥ್ಯಾಂಕ್ ಯು. ಇವಾಗ ಜಸ್ಟ್ ನನಗೆ
ಬಯಸ್ಡ್ ಆಗಿ ಹೇಳ್ಬೇಕಂದ್ರೆ ರೆಡಿನಾ? ನಮಸ್ಕಾರ. ಇವಾಗ ಜಸ್ಟ್ ಮಾರ್ನಾಮಿ ನೋಡಿದೆ, ಚೈತ್ರಾಗೋಸ್ಕರ ನೋಡಿದೆ ಅಂತ ಆನೆಸ್ಟ್ ಆಗೇ ಹೇಳ್ತೀನಿ. ಅವಳಿಗೋಸ್ಕರನೇ ಬಂದಿದ್ದು ಆ್ಯಂಡ್ ಶಿ ವಾಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಹೋಲ್ ಫಿಲ್ಮ್. ಅವಳು ಪ್ರತಿ ಸತಿ ಸ್ಕ್ರೀನ್ ಮೇಲೆ ಬಂದಾಗೆಲ್ಲ ಒಂಥರ ನನಗೆ ಖುಷಿ ಆಗೋದು. ತೀರಾ ಬಯಸ್ಡ್ ಆಗಿ ಹೇಳ್ತಿಲ್ಲ, ಬಟ್ ಆನೆಸ್ಟ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಎಲ್ಲರೂ ಫಿಲ್ಮಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ನಾಳೆ ಈ ಫಿಲ್ಮನ್ನು ನಿಮ್ಮ ಹತ್ತಿರದ ಚಿತ್ರರಂಗಮಂದಿರದಲ್ಲಿ ಹೋಗಿ ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಆ್ಯಂಡ್ ಸ್ಪೆಷಲಿ ಪ್ಲೀಸ್ ಚೈತ್ರಾಗೋಸ್ಕರ ಖಂಡಿತವಾಗ್ಲೂ ಈ ಫಿಲ್ಮ್ ನೋಡಿ. ತುಂಬ 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 ಚೆನ್ನಾಗಿ ಮಾಡಿದ್ದಾರೆ. ನನಗೆ ಅವಳು ಚೈತ್ರ ಪ್ರತಿ ಸರ್ತಿ ಚೈತ್ರ ಸ್ಕ್ರೀನ್ ಮೇಲೆ ಬಂದಾಗ ಎಕ್ಸೈಟ್ ಆಯಿತು. ಬಟ್ ಅವಳು ಮಾಡಿರೋದು ಅಂದರೆ ಐ ಡೋಂಟ್ ನೋ, ಲೈಕ್ ಶಿ ಇಸ್ ಡನ್ ಅ ಬಬ್ಲಿ ಕ್ಯಾರೆಕ್ಟರ್, ಬಟ್ ಅದನ್ನು ಅವಳದ್ದೇ ಆದ ರೀತಿಯಲ್ಲಿ ಮಾಡಿದ್ದಾಳೆ. ಸೊ ಐ ಕಾಂಟ್ ರಿಯಲಿ ಎಕ್ಸ್ಪ್ಲೇನ್. ಸೊ ದೇರ್ ಸಮಥಿಂಗ್ ಅಬೌಟ್ ಹರ್ ದಟ್ಸ್ ವೆರಿ ಡಿಫ್ರೆಂಟ್ ದಟ್ ಮೇಕ್ಸ್ ಅ ಸ್ಟ್ಯಾಂಡ್ ಅಪಾರ್ಟ್. ಸೊ ಐ ಥಿಂಕ್ ಅವ್ರ ಇಂಟ್ರೊಡಕ್ಷನ್ ಸೀನ್ ಇರ್ಬೋದು, ಅವ್ರು ಇದು ತುಂಬ ಕ್ಯೂಟ್ ಮಾಡ್ರೆ ಅಂತ ಎಷ್ಟು ತುಂಬ ಚೆನ್ನಾಗಿ ಹೇಳಿದ್ದಾಳೆ. ದಟ್ ಸೀನ್ ವಾಸ್ ವೆರಿ ಕ್ಯೂಟ್ ಆ್ಯಂಡ್ ಪ್ರತಿ ಒಂದು ಸೀನು ಅವಳು ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಲವ್ ದ ಕ್ಲೈಮ್ಯಾಕ್ಸ್ ಆಲ್ಸೋ. ನಾನು ಜಾಸ್ತಿ ಕ್ಲೈಮ್ಯಾಕ್ಸ್ ಬಗ್ಗೆ ಹೇಳ್ತಾ ಇಲ್ಲ, ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಥಿಯೇಟ್ರಿಗೆ ಹೋಗ್ಬಿಟ್ಟು. ನಾಳೆ ರಿಲೀಸ್ ಆಗ್ತಿದೆ, ಮತ್ತೆ ಹೇಳ್ತಿದ್ದೀನಿ. ಪ್ಲೀಸ್ ಎಲ್ಲರೂ ಈ ಫಿಲ್ಮನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.